ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ಬೇಜಾರಾಗಿದೆ ಫ್ರೆಂಡ್. ನನ್ನ ಇನ್ಕಮ್ ಮತ್ತು ಕಾಸ್ಟ್ದು ಅಪ್ಲಿಕೇಶನ್ ರಿಸೆಕ್ಟ್ ಆಯಿತು. ಸೊ ನಂದು ಆದಾಯನ 2 ಲಕ್ಷ ಹಾಕಿದ್ದಾರೆ. ನಾನು 2 ಲಕ್ಷ ಎಲ್ಲಿ ಸಂಪಾದನೆ ಮಾಡ್ತೀನಿ ನೋಡಿ. ನಮ್ಮ ದಾವಣಗೆರೆಯಲ್ಲಿ ಆದರೆ ತುಂಬ ಕನ್ಸರ್ನ್ ತೋರಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ತುಂಬ ರೂಢಾಗಿ ಮಾತಾಡ್ತಾರೆ. ಮಂಗಳಮುಖಿಯರಿಗೆ, ಟ್ರಾನ್ಸ್ಜೆಂಡರ್ಗೆ ಬೆಲೆನೇ ಕೊಡಲ್ಲ ಗೊತ್ತಾ. ಎಷ್ಟು ಬೇಜಾರಂದರೆ ತುಂಬ ಹರ್ಟ್ ಆಯಿತು. ಅವ್ರು ಮಾತಾಡೋ ಅರ್ಥ ಹೆಂಗಿರುತ್ತೆ ಅಂದರೆ, ನೀವಾಗಲೇ ಮಾಡ್ಕೊಂಡು ಹಾಕಿದ್ದೀರಾ ಅಂತಂದರೆ ನಮಗೆ ಗೊತ್ತಿಲ್ಲ, ಅವಾಗ ಅವ್ರು ಕೇಳಿ ಇವರು ಕೇಳಿ ಅಂತ ಬೆಳಗ್ಗೆಯಿಂದ ಅಲ್ಲೋಗಿ ಇಲ್ಲೋಗಿ ಸಾಕಾಯ್ತು ಇವತ್ತು. ಅದಕ್ಕೆ ನಮ್ಮ ಟ್ರಾನ್ಸ್ಜೆಂಡರ್ ಏನು ಅಂತ ಹೇಳಿದ್ರೆ ಗೋರ್ಮೆಂಟಿಂದ ಸವಲತ್ತುಗಳನ್ನ ತಗೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಮೇಲಾಧಿಕಾರಿಗಳು ನಮ್ಮ ಜೊತೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಲ್ಲ, ಚೆನ್ನಾಗಿ ಮಾತಾಡಲ್ಲ, ಇರೋದನ್ನ ಹೇಳಲ್ಲ, ತುಂಬ ಒಂಥರ ಕೀಳಾಗಿ ನೋಡ್ತಾರೆ. ಅದು ತುಂಬ ಬೇಜಾರಾಯಿತು ನನ್ನ ಗದಗಲ್ಲಿ. ನನಗೆ ಅದು ಹೇಳ್ಕೊಳಕ್ಕೆ ಆಗಲ್ಲ, ಎಲ್ಲ ಆಗಿರೋದು ಅನಿಸುತ್ತೆ. ಅದಕ್ಕೆ ತುಂಬ ಬೇಜಾರಾಯಿತು. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಣೆ ಬರ ಅಲ್ವಾ. ಬೇಜಾರಾಗಿ ಪಾರ್ಕ್ ನೋಡೋಣ ಅಂತ ಪಾರ್ಕಿಗೆ ಬಂದಿದ್ದೀನಿ ನೋಡಿ. ಅದಕ್ಕೆ ನನ್ನ ವ್ಯೂವರ್ಸ್ಗೆ ತೋರಿಸೋಣ ಅಂತ ಬಂದಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಶ್ವಕೆರೆ ಅಂತ ತುಂಬ ಚೆನ್ನಾಗಿದೆ, ತುಂಬ ಬೇಜಾರಾಗಿತ್ತು. ನನಗೆ ಹೋಗಿದ್ದೆ ಬೇಡ ಮನೆ ಹೋಗ್ತೀಯಾ ಬಾ ಇಲ್ಲಿ ಬಿಸಿಕೆರೆಗೆ ಹೋಗೋಣ ಅಂತ ನಮ್ಮ ಫ್ರೆಂಡ್ ಕರ್ಕೊಂಡು ಹೋದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮಳೆ ಫುಲ್ ಆಗಿತ್ತಲ್ಲ, ನೀರೆಲ್ಲ ತುಂಬಿತ್ತು. ಹಾಗೆ ಒಂದು ರೌಂಡ್ ಹೋಗೋಣ, ಯಾಕೆ ಬೇಜಾರು ಮಾಡ್ಕೊತೀಯ, ಇವತ್ತಿಲ್ಲ ನಾಳೆ ಕೆಲಸಗಳು ಆಗ್ತವೆ, ಟೆನ್ಷನ್ ಮಾಡ್ಕೋಬಾರ್ದು ಅಂತ ಸ್ವಲ್ಪ ಧೈರ್ಯ ಹೇಳಿದರು. ಹಾಗೇ ನಾನು ಸಮಾಧಾನ ಮಾಡಿಕೊಂಡು ಒಳಗೆ ಹೋಗೋಣ ಅಂತ ಒಳಗಡೆ ಹೋದ್ವಿ. ಒಳಗಡೆನೂ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ತುಂಬ ಲವರ್ಸ್, ಎಲ್ಲರೂ ಲವರ್ಸೇ. ಅದೇನು ಕಾಲೇಜ್ ಹೋಗ್ತಾವ, ಏನು ಹೇಳ್ತಾವ ಮನೆಯಲ್ಲಿ ಒಂದು ಗೊತ್ತಾಗಲ್ಲ. ಮತ್ತು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಇದನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೊಂದು ಖುಷಿ ಆಯಿತು ನನಗೆ. ಅದೇನು ಪಾನ್ ಪರಾಕು ಅಡಿಕೆಯಲ್ಲಿ ತಿನ್ಕೊಂಡು ಜಗದಿ ಎಲ್ಲ ಕಡೆ ಉಗುಳೋರು, ಬಟ್ ಏನೂ ಉಗಲಿಲ್ಲ ಇಲ್ಲಿ. ತುಂಬ ಚೆನ್ನಾಗಿದೆ, ನೀಟಾಗಿಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ಆಯಿತು. ಹಾಗೆ ಮೇಲೆ ಹೋಗೋಣ, ಬಸವನ ನೋಡೋಣ ಅಂತ, ಬಸವೇಶ್ವರ ಅವ್ರು ನೋಡೋಣ ಅಂತ ಮೇಲೆ ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಚೆಂದ ಇದೆ. ಇದು ಏಷ್ಯಾದಲ್ಲಿ ಅತಿ ದೊಡ್ಡ 2ನೇ ಮೂರ್ತಿ ಬಸವಣ್ಣವ್ರದ್ದು. ತುಂಬ ಚೆನ್ನಾಗಿದೆ. ಗದಗ ಬಂದರೆ ಮಿಸ್ ಮಾಡಬೇಡಿ, ವಿಸಿಟ್ ಮಾಡಿ. ಹಾಗೇನೆ ಪ್ರತಿಯೊಂದೂ ಇಲ್ಲಿ ವಚನಗಳನ್ನು ನೋಡಿಕೊಂಡು ಹೋಗ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸ್ಕೂಲಲ್ಲಿ ಬಾಹೆಟ್ ಹಾಕಿ ಅಂತ ಹೇಳೋರು, ಹೇಳ್ತಿದ್ವಿ. ಎಲ್ಲನೂ ಸ್ವಲ್ಪ ಓದ್ಕೊ ಅಂತ ಹೋಗ್ತಾಯಿದ್ದೆ. ಇಲ್ಲಿಗೆ ಬಂದವರು ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ, ಇಲ್ಲಿ ಕೆಲವೊಂದಿಷ್ಟನ್ನು ಬರೆದಿರ್ತಾರೆ, ಕವನಗಳನ್ನ ಬರೆದಿರ್ತಾರೆ, ನುಡಿಮುತ್ತುಗಳನ್ನ ಬರೆದಿರ್ತಾರೆ. ಅವನ್ನೆಲ್ಲ ಓದ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಚೆನ್ನಾಗಿರುತ್ತೆ. ಆವಾಗ ಸುಮ್ಮನೆ ನೋಡಿಕೊಂಡು ಹಂಗೆ ತಮಾಷೆ ಮಾಡ್ಕೊಂಡು ಹೋಗೋದಲ್ಲ. ಪ್ರತಿಯೊಂದು ಜಾಗದಲ್ಲೂ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ. ಅಲ್ಲಿ ಹೋದಾಗ ನಾವು ಅದನ್ನೆಲ್ಲ ಓದ್ಕೊಂಡೇ ಹೋಗಬೇಕು. ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ನೋಡಿ, ನಾನು ಪ್ರತಿಯೊಂದು ಕವನಗಳನ್ನ ಓದ್ಕೊತ ಹೋಗಿದ್ದೀನಿ. ಅಷ್ಟು ಚೆಂದ ಆಯಿತು, ಅಷ್ಟೇ ಖುಷಿ ಆಯಿತು. ನನಗೇನು ಅಷ್ಟು ಬೇಜಾರಾಗಿತ್ತಲ್ಲ ಅದೆಲ್ಲ ಮರ್ತೋಯ್ತು. ಹಂಗಿದೆ. ನೀವು ಕೂಡ ಏನಾದರೂ ಗದಗಿಗೆ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ. ಇದು ನಾನು ಪರ್ಸ್ನಲಾಗಿ ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿದೆ. ಅಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಸೆಕ್ಯೂರಿಟಿ ಆಯಿತು, ಕೆಲಸ ಮಾಡೋರಾಯಿತು, ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಎಲ್ಲೂ ಅಡಿಕೆ ತಿನ್ನಕ್ಕೆ ಬಿಡಲ್ಲ. ಹಾಗೇನೆ ನೀರಿದೆಲ್ಲ, ನೀರಂದರೆ ತುಂಬ ಇಷ್ಟ. ಹಾಗೆ ಆಟ ಆಡ್ತಾಯಿದ್ವಿ. ತುಂಬ ಜೋರಾಗಿ ಮಳೆ ಬಂತು. ಅದೇ ಮಳೆಯಲ್ಲಿ ನಿಂತ್ಕೊಂಡು ಆಟ ಆಡಿಕೊಂಡು, ಅಲ್ಲಿ ಪಕ್ಷಿಗಳೆಲ್ಲ ತುಂಬ ಇದ್ದಾವೆ, ಅವನ್ನೆಲ್ಲ ನೋಡಿಕೊಂಡು. ಆದರೆ ಫಿಶ್ ಎಲ್ಲೂ ಕಾಣಿಸಿಲ್ಲ, ಪಕ್ಷಿಗಳು ತುಂಬ ಇದ್ದು. ಸರಿ ಮಳೆ ಬಂತಲ್ಲ ಜೋರಾಗಿ ಅಂತ ಓಡ್ಕೊತ ಹೋಗಿ ಕಾರ್ ಹತ್ರ ಹೋಗಿ ಕಾರಲ್ಲಿ ಕುತ್ಕೊಂಡೆ. ಅದೇ ಹೇಳಿದ್ನಲ್ಲ, ತುಂಬ ಬೇಜಾರಾಗಿತ್ತು. ಇವಾಗ ಸ್ವಲ್ಪ ಓಕೆ, ಮನಸ್ಸು ಸಂತೋಷವಾಯಿತು. ಮಳೇಲಿ ನೆನ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಏನಾದರೂ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡ್ತೀನಿ. ತುಂಬ ಕೆಲಸ ಇತ್ತು ಇವತ್ತು, ಎಲ್ಲ ಮುಗಿಸ್ಕೊಂಡೆ. ಏನೋ ಒಂಥರ ಹೊರಗಡೆ ಬಂದರೆ ತುಂಬ ಖುಷಿ ಆಗುತ್ತಲ್ವ. ಅದ್ರಾಗೆ ಮಳೆ ಬಂದಿತ್ತು. ಮಳೆ ಅಂದರೆ ನಂಗೆ ತುಂಬ ಇಷ್ಟ. ಫುಲ್ ಮಳೆಲ್ಲ ನೆನ್ಕೊಂಡು ನೋಡಿ, ಮಗ ಎಲ್ಲ ನೀರಾಗಿದೆ. ಇದೆಲ್ಲ ತೋರಿಸ್ಕೊಂಡಿದ್ದೀನಿ. ಬೇಜಾರಾದರೆ ಬರ್ಬೋದು ಪಾರ್ಕಿಗೆ, ತುಂಬ ಚೆನ್ನಾಗಿದೆ. ಬೋಟಿನ ವ್ಯವಸ್ಥೆ ಇತ್ತು ಅಂದರೆ, ಬಟ್ ಬೋಟು ಇರಲಿಲ್ಲ ಯಾವುದೂ. ಒಳಗಡೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಒಳಗಡೆ ಹೋಗ್ತೀನಿ. ತುಂಬ
ತುಂಬ ಚೆನ್ನಾಗಿದೆ ಪ್ಲೇಸ್, ಮಾತ್ರ ತುಂಬ ಇಷ್ಟ ಆಯಿತು. ಎಲ್ಲೋ ನಂಗೆ ಗದಗಿಗೆ ಬಿಟ್ಟು ಬೇರೆ ಊರಿಗೆ ಬಂದಿನಿ ಅನ್ನೋ ಥರ ಫೀಲ್ ಆಯಿತು ನನಗೆ. ಯಾಕೋ ಸ್ವೀಟ್ ಬೇಕನ್ನಿಸ್ತು, ಹಾಗೆ ಬನ್ನು ಮತ್ತು ಸೇವ್ ತೊಗೊಂಡು, ಸೌನೂರು ಖಾರ ತೊಗೊಂಡು, ಸ್ವಲ್ಪ ಸ್ವೀಟ್ ತೊಗೊಂಡು ಹಾಗೆ ಮನೆಗೆ ಬಂದೆ. ನೋಡಿ ನನ್ನ ಮಗ ಹೆಂಗಾಗಿದೆ, ಫುಲ್ ಡಲ್ಲು, ತುಂಬ ಸುಸ್ತಲ್ಲಿದೆ, ತಲೆನೋವು ಬೇರೆ ಸ್ಟಾರ್ಟ್ ಆಗಿತ್ತು. ಹಾಗೇ ನಿಮಗೆಲ್ಲ ಒಂದು ಬಾಯ್ ಹೇಳೋಣ ಅಂತ ಬಾಯ್ ಹೇಳಿದೆ. ಮತ್ತೆ